ನಮಸ್ಕಾರ ಎಲ್ಲರಿಗೂ. ತಾರಾ ಮಿಥುನ್ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟಂತೆ ಅಂದರೆ ಜನರಲ್ ಪೇಪರ್ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ಸ್ನ ನಾವು ಇವತ್ತು ನೋಡ್ತಾ ಹೋಗೋಣ. ಇದು ನಿಮಗೆ ಈಗ ಕಾಲ್ ಆಗಿರುವಂತಹ ಕೆಸೆಟ್ ಎಕ್ಸಾಮ್ಗೆ ಅಂದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಉಪಯುಕ್ತವಾದ ತರಗತಿಯಾಗಿರುತ್ತದೆ. ಫಸ್ಟ್ ಕ್ವಶನ್, ವಾತಾವರಣದಲ್ಲಿರುವ ತೇವಾಂಶವು ಅಂದರೆ ಹ್ಯುಮಿಡಿಟಿಯಿಂದ ಗಾಳಿಯಲ್ಲಿರುವಂತಹ ತೇವಾಂಶ ಏನು ಮಾಡ್ತದೆ ಅಂತ. ಫಸ್ಟ್ ಆಪ್ಷನ್, ಹವೆಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ, ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ, ಹವೆಯ ಉಷ್ಣತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಹವೆಯ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತದೆ. ಆನ್ಸರು, ವಾತಾವರಣದಲ್ಲಿರುವ ತೇವಾಂಶ ಏನು ಮಾಡುತ್ತೆ ಅಂದರೆ ಆಪ್ಷನ್ ಬಿ ಆನ್ಸರು. ಆಪ್ಷನ್ ಬಿ, ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ. ವಾತಾವರಣದಲ್ಲಿರೋ ತೇವಾಂಶ ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಹೀಗೆಂದವರು ಯಾರು? ಅಂದರೆ ಯಾರು ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಅಂತ ಹೇಳಿದವರು? ಆಪ್ಷನ್ಸ್: ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ JR-D ಟಾಟಾ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಆನ್ಸರ್ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರು ಆವಾಗಲೇ ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಅಂತ ಹೇಳಿದರು. ನೆಕ್ಸ್ಟ್ ಕ್ವಶನ್, ಮೂರನೇ ಕ್ವಶನ್, ಈ ಕೆಳಗಿನ ಯಾವ ಹೇಳಿಕೆ ಸುಳ್ಳೆಂದು ಗುರುತಿಸಿ. ಅಂದರೆ ಕೊಟ್ಟಿರೋ ಇಷ್ಟು ಆಪ್ಷನ್ಸಲ್ಲಿ ಯಾವುದು ತಪ್ಪು ಅಂತ ಗುರುತಿಸಬೇಕು. ಆಪ್ಷನ್ ಎ, ಆಧುನಿಕ ಕೃಷಿ ತಲಾ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಿತು. ಆಪ್ಷನ್ ಬಿ, ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನು ಕುಗ್ಗಿಸುತ್ತದೆ. ಆಪ್ಷನ್ ಸಿ, ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿ ಇಡುತ್ತದೆ. ಆಪ್ಷನ್ ಡಿ, ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ಇದಿಷ್ಟರಲ್ಲಿ ಯಾವುದು ಸುಳ್ಳು, ಯಾವುದು ತಪ್ಪು? ಆನ್ಸರ್ ಆಪ್ಷನ್ ಡಿ, ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ನೆಕ್ಸ್ಟ್ ಕ್ವಶನು, ಹೊಂದಿಸಿ ಬರೆಯಿರಿ. ಫಸ್ಟ್ ಕ್ವಶನು ಸೈಲೆಂಟ್ ವ್ಯಾಲಿ, ಸೆಕೆಂಡ್ ಕ್ವಶನ್ ಅಪ್ಪಿಕೋ, ಥರ್ಡ್ ಕ್ವಶನ್ ಚಿಪ್ಕೋ, ಫೋರ್ತ್ ಒನ್ ಸರ್ದಾರ್ ಸರೋವರ. ಈ ಕಡೆ ಆಪ್ಷನ್ಸು ಕರ್ನಾಟಕ, ಮಧ್ಯಪ್ರದೇಶ, ಕೇರಳ, ಉತ್ತರ ಪ್ರದೇಶ. ಆನ್ಸರ್ ಫಸ್ಟ್ ಒನ್. ಹೊಂದಿಸಿ ಬರೀಬೇಕು. ಸೈಲೆಂಟ್ ವ್ಯಾಲಿ ಕೇರಳದಲ್ಲಿದೆ. ಅಪ್ಪಿಕೋ ಮೂಮೆಂಟು ಕರ್ನಾಟಕದಲ್ಲಿ. ಚಿಪ್ಕೋ ಮೂಮೆಂಟ್ ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ಸರ್ದಾರ್ ಸರೋವರ ಮಧ್ಯಪ್ರದೇಶದಲ್ಲಿ ಇದೆ. ನೆಕ್ಸ್ಟ್ ಕ್ವಶನು, ಫಿಫ್ತ್ ಕ್ವಶನ್, ಇಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟುಹಾಕಿದ್ದು ಅಂದರೆ ಕಂಡುಹಿಡಿದಿದ್ದು ಯಾರು? ಐನ್ಸ್ಟೈನ್, ವಾಗ್ನೆಲ್ಸ್, ಮೆಕ್ನಾಟನ್, AG ಟಾನ್ಸ್ಲೆ. ಆನ್ಸರ್ ಆಪ್ಷನ್ ಡಿ, AG ಟಾನ್ಸ್ಲೆ ಅನ್ನೋರು ಇಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟುಹಾಕಿದ್ರು. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ಅಂದರೆ ಇಂಡಿಯಾದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ಆಪ್ಷನ್ ಎ 1979, ಆಪ್ಷನ್ ಬಿ 1975, ಆಪ್ಷನ್ ಸಿ 1972, ಆಪ್ಷನ್ ಡಿ 1973. ಆನ್ಸರ್ ಆಪ್ಷನ್ ಸಿ 1972. ನೆಕ್ಸ್ಟ್ ಕ್ವಶನ್,
ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ ಆಪ್ಷನ್ ಎ ಶಿಕ್ಷಕರು ಚಲನಾತ್ಮಕವಾಗಿ ಹಾಗೂ ಚೈತನ್ಯಶಾಲಿಗಳಾಗಿರುವುದಕ್ಕೆ. ಆಪ್ಷನ್ ಬಿ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ. ಆಪ್ಷನ್ ಸಿ ಹೊಸತನಕ್ಕಾಗಿ ಪಠ್ಯವನ್ನು ಆಗಾಗ್ಗೆ ಬದಲಾಯಿಸುವುದಕ್ಕೆ. ಆಪ್ಷನ್ ಡಿ ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿಸುವುದಕ್ಕೆ. ಆನ್ಸರ್ ಆಪ್ಷನ್ ಬಿ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ. ನೆಕ್ಸ್ಟ್ ಕ್ವಶನ್. ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಹೀಗೆನ್ನಬಹುದು. ಆಪ್ಷನ್ ಎ ನವೀನತೆಯನ್ನು ಆವಿಷ್ಕರಿಸುವ ಕಲಿಕಾರ್ಥಿ. ಆಪ್ಷನ್ ಬಿ ಸಾಮಾನ್ಯ ಜ್ಞಾನದ ಕಲಿಕಾರ್ಥಿ. ಆಪ್ಷನ್ ಸಿ ಚಲನಾತ್ಮಕ ಕಲಿಕಾರ್ಥಿ. ಆಪ್ಷನ್ ಡಿ ವಿಶ್ಲೇಷಣಾಶೀಲ ಕಲಿಕಾರ್ಥಿ. ಆನ್ಸರ್ ಆಪ್ಷನ್ ಡಿ ವಿಶ್ಲೇಷಣಾಶೀಲ ಕಲಿಕಾರ್ಥಿ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವ ಆಚರಣೆಯನ್ನು ನೈದಾನಿಕ ಮೌಲ್ಯಮಾಪನ ಎನ್ನಬಹುದು? ಆಪ್ಷನ್ ಎ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಪ್ರಾರಂಭದಲ್ಲಿ ಮಾಡುವ ಮೌಲ್ಯಮಾಪನವನ್ನು. ಆಪ್ಷನ್ ಬಿ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಕೊನೆಯಲ್ಲಿ ಮಾಡುವ ಮೌಲ್ಯಮಾಪನವನ್ನು. ಆಪ್ಷನ್ ಸಿ ಸೆಮಿಸ್ಟರ್ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದನ್ನು. ಆಪ್ಷನ್ ಡಿ ಆಂತರಿಕ ಮೌಲ್ಯ ನಿರ್ಧಾರಿತ ಪರೀಕ್ಷಣದ ಮೂಲಕ ಮೌಲ್ಯಮಾಪನ ಮಾಡುವುದನ್ನು. ಆನ್ಸರ್ ಆಪ್ಷನ್ ಎ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಪ್ರಾರಂಭದಲ್ಲಿ ಮಾಡುವ ಮೌಲ್ಯಮಾಪನವನ್ನು ನೈದಾನಿಕ ಮೌಲ್ಯಮಾಪನ ಎನ್ನಬಹುದು. ನೆಕ್ಸ್ಟ್ ಕ್ವಶನ್. ಫಲಪ್ರಮಾಣವಾದ ಶಿಕ್ಷಣದ ತತ್ವದ ನಂಬಿಕೆ ಎಂದರೆ? ಆಪ್ಷನ್ ಎ ಎಲ್ಲ ಕಲಿಕೆಯು ಸಂಪೂರ್ಣವಾಗಿ ಶಿಕ್ಷಕರನ್ನು ಅವಲಂಬಿಸಿರುತ್ತದೆ. ಆಪ್ಷನ್ ಬಿ ಕಲಿಕೆಯು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಹೊಣೆಯಾಗಿರುತ್ತದೆ. ಆಪ್ಷನ್ ಸಿ ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. ಆಪ್ಷನ್ ಡಿ ಕಲಿಕೆಯು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವಿನ ಅನ್ಯೋನ್ಯ ಪ್ರಕ್ರಿಯೆಯಾಗಿರುತ್ತದೆ. ಆನ್ಸರ್ ಆಪ್ಷನ್ ಸಿ ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. ಅಂದರೆ ಫಲಪ್ರಮಾಣವಾದ ಶಿಕ್ಷಣದ ತತ್ವದ ನಂಬಿಕೆ ಏನಂದರೆ ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. ಯಾರೆಲ್ಲ KCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಇನ್ನು 1 ಅಥವಾ 1.5 ಮಂತ್ ಇದೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಚೆನ್ನಾಗಿ ಬರೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನನ್ನ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.